Hi, hello, namaste everyone. I'm Virat Gujjar, your maths educator from Gujjar Tutorials. Friends, in the previous class we discussed that triangle chapter most important part that is a BPT theorem plus a introduction of triangle chapter. In this class we are going to discuss one more important thing for your board exam, that is a converse of BPT. Before starting this one, we need to know what is the meaning of converse. If I start writing 1, 2, 3 from top to bottom, it's a normal one. If I start to writing the number from 10, 9, 8, 7, 6, 5, 4, 3, 2, 1, this is called as a converse. ಏನಿಲ್ಲ ಸರ್, ಕಾನ್ವರ್ಸ್ ಅಂದ್ರೆ ಮೇಲಿಂದ ಕೆಳಗೆ ಬಂದಿದ್ದು ಉಲ್ಟಾ ಏನ್ ಬರಿತೀವಲ್ಲ ಅದಕ್ಕೆ ಕಾನ್ವರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ವಿಲ್ ಸ್ಟಾರ್ಟ್ ಅವರ್ theorem, that is converse of BPT. ಈ ಕ್ವಶನ್ ತುಂಬಾ ಸತಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ. ಐ ಥಿಂಕ್ 2 ಟೈಮ್ಸ್ ಏನೋ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ಸ್ವಲ್ಪ ನೆನಪಲ್ಲಿ ಇರಲಿ. ನಾನು ನಿನ್ನೆ ಹೇಳಿದೆ ಸರ್, ಯಾವ ಸ್ಟೇಟ್ಮೆಂಟು ಬಾಯ್ಪಟ್ ತಗೋ ಜरूरत ಡೈಗ್ರಾಮ್ ನೋಡ್ಕೊಳ್ಳೆ ನೆನಪು ಬರ್ಬೇಕು. ಒಂದು ಸತಿ BPT ಥಿಯರಮ್ ಸ್ಟೇಟ್ಮೆಂಟ್ ನ ರಿವೈಸ್ ಮಾಡೋಣ. ಏನಿತ್ತು ಸರ್, ಒಂದು ಟ್ರಯಾಂಗಲ್ ಇತ್ತು, ಒಂದು ಲೈನ್ ಡ್ರಾ ಮಾಡಿದ್ವಿ, ಎರಡು ಸೈಡಿಗೆ ಟಚ್ ಆಗುತ್ತೆ, ಡಿಸ್ಟಿಂಕ್ಟ್ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿ ಡಿಸ್ಟಿಂಕ್ಟ್ ಪಾಯಿಂಟ್ ಅಲ್ಲಿ, ಆಮೇಲೆ ಎರಡು ಸೈಡ್ ಈಕ್ವಲ್ ನಲ್ಲಿ ಡಿವೈಡ್ ಆಗುತ್ತೆ. ಸ್ಟೇಟ್ಮೆಂಟ್ ಬರೆಯೋದು, ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ದೆನ್ ಇಟ್ ಇಂಟರ್ಸೆಕ್ಟ್ 2 points in the other 2 sides at a distinct point, then the other 2 sides are in the same ratio. ಇದನ್ನ BPT theorem ಅಲ್ಲಿ ನೋಡಿದ್ವಿ. ಸೇಮ್ ಇವಾಗ ಕಾನ್ವರ್ಸ್ ಆಫ್ BPT ನು by using a diagram we are writing. Okay, first diagram will open below. A B C. Sir, BPT theorem in converse. BPT theorem ಅಲ್ಲಿ ಏನು ಹೇಳಿದ್ವಿ, if a line draw parallel to one side of the triangle then it intersect at a two distinct point, then other 2 sides are in a same ratio. ಉಲ್ಟಾ ಅಂದ್ರೆ ಡಿವೈಡ್ ಮಾಡಿದ ಏನಾದ್ರೂ ಸೇಮ್ ರೇಷಿಯೋ ಬಂತಪ್ಪ ಅಂದ್ರೆ ಲೈನು ಪ್ಯಾರಲಲ್ ನಲ್ಲಿದೆ ಅಂತ ಅರ್ಥ. ಏನು, ಇವೆರಡು ಏನಾದ್ರೂ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ ಈ ಲೈನ್ ಏನಿದೆಲ್ಲ ಇದಕ್ಕೆ ಇದು ಪ್ಯಾರಲಲ್ ಇದೆ ಅಂತ ಅದನ್ನೇ ಸ್ಟೇಟ್ಮೆಂಟ್ ಬರೆಯೋದು. ಸ್ಟೇಟ್ಮೆಂಟ್ ಏನಿದೆ ಸರ್, ಏನಿಲ್ಲ ಸರ್, BPT ಥಿಯರಮ್ ಇದೆಲ್ಲ ಆ ಸ್ಟೇಟ್ಮೆಂಟ್ ನ ಅಪೋಸಿಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಇಫ್ ಅ ಲೈನ್ ಡಿವೈಡ್ಸ್ ಎನಿ 2 ಸೈಡ್ ಆಫ್ ದ ಟ್ರಯಾಂಗಲ್, ಇಫ್ ಅ ಲೈನ್ ಡಿವೈಡ್ಸ್ any 2 side of a triangle, any 2 side of the triangle. ಯಾಕೋ ಸ್ಪೆಲ್ಲಿಂಗ್ ಎಲ್ಲ ತುಂಬಾ ಮಿಸ್ಟೇಕ್ ಮಾಡಕಂತಿಯಲ್ಲ ಮಾಸ್ತರ. ಸ್ಟೇಟ್ಮೆಂಟ್ ಏನ್ ಸರ್, ಇಫ್ ಅ ಲೈನ್ ಡಿವೈಡ್ಸ್ ಎನಿ 2 side of the triangle in the same ratio, then the lines are parallel. In the same ratio, then the line is parallel. ಇಷ್ಟ ಸರ್, ಅದರಲ್ಲಿ ಏನಿತ್ತು, ಪ್ಯಾರಲಲ್ ಆಗಿ ಲೈನ್ ಡಿವೈಡ್ ಮಾಡಿದ್ರೆ ಅದರ್ 2 sides ಸೇಮ್ ರೇಷಿಯೋನಲ್ಲಿ ಡಿವೈಡ್ ಆಗ್ತೈತಿ ಅಂತಿತ್ತು. ಇದ್ರಲ್ಲಿ ಏನಿದೆ, ಅಕಸ್ಮಾತ್ ಎರಡು ಸೈಡ್ ಏನಾದ್ರೂ ಡಿವೈಡ್ ಈಕ್ವಲ್ ರೇಷಿಯೋನಲ್ಲಿ ಡಿವೈಡ್ ಆದ್ರೆ ಮಿಡಲ್ ಇರೋ ಲೈನ್ ಏನೈತೆ ಸರ, ಅದು ಇದ್ರ ಜೊತೆ ಪ್ಯಾರಲಲ್ ಆಗಿರ್ತದೆ. ಏನಾಗಿರ್ತದೆ, ಪ್ಯಾರಲಲ್ ಆಗಿರ್ತದೆ. ಓಕೆ, ದಿಸ್ ಇಸ್ ಅಬೌಟ್ ಅ ಸ್ಟೇಟ್ಮೆಂಟ್. ಸರ್, ಪ್ರೂಫ್, ವಾಟ್ ಟು ಪ್ರೂವ್, ಫಸ್ಟ್ ಬರೀಬೇಕಲ್ಲ, ಟು ಪ್ರೂವ್ ದಟ್. ಏನ್ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ನಾವು, ಇಲ್ಲಿ ಬರೀ ABC DE. ಏನ್ ಪ್ರೂವ್ ಮಾಡಬೇಕು, DE ಲೈನು ಪ್ಯಾರಲಲ್ ಟು BC ಇದೆ ಅಂತ ಪ್ರೂವ್ ಮಾಡಬೇಕು. ಅದೇ BPT ಥಿಯರಮ್ ಅಲ್ಲಿ ಇವೆರಡು ಈಕ್ವಲ್ ಆಗಿ ಡಿವೈಡ್ ಆಗಿದೆ ಅಂತ ಪ್ರೂವ್ ಮಾಡ್ತೀವಿ. ಅರ್ಥ ಆಯ್ತು ಸರ್? ಕನ್ಸ್ಟ್ರಕ್ಷನ್ ಏನಾದ್ರೂ ಇದೆನಾ, ಇರ್ಲೇಬೇಕು ಸರ್. ಥಿಯರಮ್ ಮೇಲೆ ಕನ್ಸ್ಟ್ರಕ್ಷನ್ ಇರ್ಲೇಬೇಕಲ್ಲ. ಕನ್ಸ್ಟ್ರಕ್ಷನ್ ಏನ್ ಸರ್, ಏನಿಲ್ಲ, ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡ್ತೀನಿ, ಇದನ್ನ E' ಅಂತ ಬಿಡ್ತೀನಿ. ಸಿಂಪಲ್ ಆಗಿ ಒಂದ್ಸರಿ ಥಿಯರಮ್ ಹೇಳ್ಬಿಡ್ತೀನಿ ನೋಡ್ರಿ. ಫಸ್ಟ್ ಸ್ಟೆಪ್, ಬೈ ಯೂಸಿಂಗ್ BPT ಥಿಯರಮ್ ವಿ ನೋ ದಟ್ these two will be in same ratio. AD divided by DB equal to
ಎ ಇ ಇರೋ ಪ್ಲೇಸ್ ಅಲ್ಲಿ ಫಸ್ಟ್ ನಾ ಏನಂತ ಅನ್ಕೊಂತೀನಿ, ಡಿ ಇ ಲೈನ್ ಐತಲ್ಲ ಇದಕ್ಕೆ ಪ್ಯಾರಲಲ್ ಇಲ್ಲ ಅಂತ ಅನ್ಕೋಬೇಕು. ಇಲ್ಲ ಅಂತ ಅನ್ಕೊಂಡು ಈ ಡ್ಯಾಶ್ ಇರೋ ಲೈನ್ ಡ್ರಾ ಮಾಡಿದೆ. ಅರ್ಥ ಆಯ್ತು? ಫಸ್ಟ್ ಡಿ ಇ ಲೈನ್ ಇದಕ್ಕೆ ಪ್ಯಾರಲಲ್ ಇಲ್ಲ, ಯಾಕಂದ್ರೆ ನಾನು ಪ್ರೂವ್ ಮಾಡೋಲ್ಲ ಪ್ಯಾರಲಲ್ ಇದೆ ಅಂತ. ಅದಕ್ಕೋಸ್ಕರ ಪ್ಯಾರಲಲ್ ಇಲ್ಲ ಅಂತ ಅನ್ಕೊಂಡು ಡಿ ಇ ಡ್ಯಾಶ್ ನ ಲೈನ್ ನ ಡ್ರಾ ಮಾಡಿ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಬೈ ಯೂಸಿಂಗ್ ಅ ಬಿ ಪಿ ಡಿ ಥಿಯರಮ್. ಅರ್ಥ ಆಯ್ತು? ಬರೀ ಒಂದು ಕನ್ಸ್ಟ್ರಕ್ಷನ್ ಏನು, ಡ್ರಾ ಡಿ ಇ ಡ್ಯಾಶ್ ಲೈನ್. ಇವಾಗ ಪ್ರೂಫ್ ಮಾಡೋದು. ಪ್ರೂಫ್ ಏನು ಪ್ರೂಫ್ ಮಾಡ್ತೀರಿ ಮಾಡಿ ಸರ್. ಬೈ ಯೂಸಿಂಗ್ ಬಿ ಪಿ ಟಿ ಏನು ಮಾಡ್ತೀರಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಡ್ಯಾಶ್ divided by e dash c. ಎದಕ್ಕೆ ಸರ್? assume DE is not parallel to BC. ಅರ್ಥ ಆಯ್ತು? ಇದನ್ನ ಆ ಕಡೆ ಬರಲಿಕ್ಕೆ ಜಾಗ ಇಲ್ಲ, ಇಕ್ವೇಶನ್ 1 ಅಂತ ಬರೀತೀನಿ. ಅರ್ಥ ಆಯ್ತು ಸರ್? ದೆನ್ ನೆಕ್ಸ್ಟ್ ಇವಾಗ ನಾರ್ಮಲ್ ಆಗ್ತಾವ ಇ ಡಿ ಮತ್ತು ಅಗೇನ್ ಬೈ ಯೂಸಿಂಗ್ ಬಿ ಪಿ ಡಿ ಥಿಯರಮ್ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಈ ಡ್ಯಾಶ್ ನ ಬಿಡಿ. ಇವಾಗ ಈ ಲೈನ್ ನ ತಗೊಳ್ರಿ, ಎ ಇ ಡಿವೈಡೆಡ್ ಬೈ ಇ ಸಿ. ತುಂಬಾ ಸಿಂಪಲ್ ಆಗಿದೆ ಸರ್. ಇಕ್ವೇಶನ್ ನಂಬರ್ 2. ಅರ್ಥ ಆಯ್ತು? ಫಸ್ಟ್ ಏನ್ ಮಾಡಿದೆ, ಈ ಡ್ಯಾಶ್ ಲೈನ್ ತಗೊಂಡೆ, ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಡ್ಯಾಶ್ ಡಿವೈಡ್ ಬೈ ಇ ಡ್ಯಾಶ್ ಸಿ ಅಂತ ತಗೊಂಡೆ. ಸೆಕೆಂಡ್ ಇಕ್ವೇಶನ್ ಅಗೇನ್ ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ. ಫಾಸ್ಟ್ ಆಗಿ ಪ್ರೊನೌನ್ಸ್ ಮಾಡೋದು ಬೇಡ. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಅರ್ಥ ಆಗಲಿಲ್ಲ ಅಂದ್ರೆ ಬಿಡ್ರಿ ಹೋಗಿ. ಅರ್ಥ ಆಯ್ತು? ದೆನ್ ಸರ್ ವಿ ನೋ ದಟ್ ಇಫ್ LHS side is same, if LHS side is same in both the equation AD by DB, AD by DB, then we can equate 1 and 2. If these two sides are equal, then we can equate that one, that is AE dash divided by E dash C equal to AE divided by EC. ಸರ್ ಅಂದ್ರೆ ಅರ್ಥ ಏನು, ಈ ಡ್ಯಾಶು ಈ ಕೋಇನ್ಸೈಡ್ ಆಯಿತು ಅಂತ ಅರ್ಥ. ಸೊ ಈ ಡ್ಯಾಶ್ ಅಂಡ್ ಈ ಕೋಇನ್ಸೈಡ್. ಸರ್ ಕೋಇನ್ಸೈಡ್ ಅಂದ್ರೆ ಪ್ಯಾರಲಲ್ ಅಂತ ಅರ್ಥ. ಸೊ ಯಾವ್ದಪ್ಪ ಅದು, ಡಿ ಇ ಲೈನ್ ಪ್ಯಾರಲಲ್ ಟು ಬಿ ಸಿ ಅಂತ ಬರೀತು. ಆನ್ಸರ್ ಕಷ್ಟಪಟ್ಟು ಆನ್ಸರ್ ಬರೆದೇವೆ ಅಂತೇಳಿ ಒಂದು ಚೌಕ್ ಬಾಕ್ಸ್ ಆಗಿ ಜೈ ಹಿಂದ್ ಅಂದ್ರೆ ಮುಗೀತು. ಅರ್ಥ ಆಯ್ತು? ದಿಸ್ ಕಂಪ್ಲೀಟ್ಸ್ ದ ಕಾನ್ಸೆಪ್ಟ್ಸ್ ಆಫ್ ಬಿಪಿಡ್ ಥಿಯರಮ್. ಇನ್ ದಿಸ್ ಕ್ಲಾಸ್ we are going to discuss next thing in the next video. Until then, thank you, bye bye.